ಕ್ಯಾಬಿನೆಟ್ನ ಬಹುತೇಕ ಅಂದೇ ಇದ್ದರು ಮೋರ್ ದೆನ್ 50% ಸದಸ್ಯರು ಈಗ ಬೇಡ ಈ ಜಾತಿ ಗಣತಿ ಅಂದರು ನಿನ್ನೆ. ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಅದು ಕರೆಕ್ಟ್ ಅನ್ನಿಸ್ತಾ ಇದೆ. ಅಶ್ವತ್ಥನಾರಾಯಣರು ಎಲ್ಲೋ ಮಾತಾಡ್ತಾರೆ, ಈಗೇನೋ ಕರೆಕ್ಟಾಗಿ ಮಾತಾಡ್ತಿದ್ದಾರೆ ನೋಡಿ ಕಾಂಗ್ರೆಸ್ಸಿನ ಸದಸ್ಯರು, ಕರೆಕ್ಟಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಅಂದರು ಅವರು. ಅವ್ರು ಅಷ್ಟೇನಾ, ಬರೀ ಪೊಲಿಟಿಷಿಯನ್ಸ್ಗೆ ಅಷ್ಟೇನಾ ಈ ಅಭಿಪ್ರಾಯ ಇರೋದು ಅಂದ್ರೆ ಇಲ್ಲ. ಸರ್ವೆ ಮಾಡ್ತಾ ಇರೋದು ಯಾರು? ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಾ ಇರೋದು ಇದನ್ನು. ಮಧುಸೂದನ್ ನಾಯಕ್ ಅವರು ಅದರ ಅಧ್ಯಕ್ಷರು. 5 ಜನ ಸದಸ್ಯರಿದ್ದಾರೆ. 5 ಜನರ ಪೈಕಿ 3 ಜನರಿಗೆ ಇದನ್ನು ಮಾಡೋದು ಇಷ್ಟ ಇಲ್ಲ ಅಂತ ನಮಗೆ ಬಂದ ಮಾಹಿತಿ. 3 ಜನ ಈಗ ಬೇಡ ಅಂತಿದ್ದಾರೆ. ಅಂದರೆ ಮಾಡಲೇಬೇಡಿ, ಅಲ್ಲ ಇಷ್ಟು ಅವಸರವಾಗಿ ಮಾಡಬೇಡಿ, ತುಂಬ ಗೊಂದಲ ಆಗ್ಬಿಡುತ್ತಿದ್ರಲ್ಲಿ ಅಂತ. ಆಗಿದ್ದೇನು 2015ರಲ್ಲಿ ಸಿದ್ದರಾಮಯ್ಯನವರು ಮಾಡಿಸಿದ್ರಲ್ವಾ, ಕಾಂತರಾಜು ಅವರ ಅಧ್ಯಕ್ಷರಿದ್ದಾಗ. ಆವಾಗ ಇನಿಷಿಯಲಿ ಒಂದು ಲಿಸ್ಟ್ ಬಿಡುಗಡೆ ಮಾಡ್ತಾರೆ, ಇಷ್ಟು ಜಾತಿಗಳು, ಇವುಗಳನ್ನು ಸರ್ವೆ ಮಾಡ್ತೀವಿ ನಾವು ಅಂತ. ಅದರ ಜೊತೆಗೆ ಇನ್ಯಾರು ಬಂದು ಮನವಿ ಕೊಡ್ಬೋದು, ಇಂಥದ್ದು ಒಂದು ಜಾತಿ ಇದೆ, ಇಷ್ಟು ಜನ ಇದ್ದಾರೆ, ಇವ್ರನ್ನ ಸೇರಿಸ್ಕೊಳ್ಳಿ ಅಂತ. ಆ ಮನವಿಯನ್ನು ಸ್ವೀಕರಿಸಿ ಹಿಂದುಳಿದ ವರ್ಗಗಳ ಆಯೋಗ ಕೇಳುತ್ತೆ, ಇಂಥ ಜಾತಿಯನ್ನು ಸೇರ್ಪಡೆ ಮಾಡಿದ್ದೀವಿ, ಇದಕ್ಕೆ ಯಾರ್ದಾರು ಅಬ್ಜೆಕ್ಷನ್ ಇದೆಯಾ ಅಂತ. ಜನ ಹೋಗಿ ಅಬ್ಜೆಕ್ಟ್ ಮಾಡಬಹುದು. ಅಥವಾ ಸಮುದಾಯಗಳ ನಾಯಕರುಗಳ ಸಭೆ ಮಾಡಿ ಮನವಿ ಪತ್ರ ಕೊಡಬಹುದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ, ಇಂಥದ್ದು ಸೇರಿಸಿ, ಇಂಥದ್ದು ಇಲ್ಲ, ಇದನ್ನು ಮರ್ಜ್ ಮಾಡಿ, ಈ ರೀತಿಯ ಮನವಿಗಳನ್ನು ಕೊಡಬಹುದು. ಅಂಥದ್ದೊಂದು ಎಕ್ಸಸೈಸ್ ಆದ ಮೇಲೆ ಕಾಂತರಾಜು ಆಯೋಗ ಗಣತಿ ಮಾಡಿತ್ತು ಅಥವಾ ಸಮೀಕ್ಷೆ ಮಾಡಿತ್ತು. ಅಂಥದ್ದೊಂದು ಎಕ್ಸಸೈಸ್ ಆದ. ಈ ಆಯೋಗ ಮಾಡಲಿಲ್ಲ ಅದು ಯಾವುದನ್ನು. ಅದಕ್ಕೆ 131 ಜಾತಿ ಹೊಸದಾಗಿ ಹೆಂಗೆ ಉಟ್ಕೊಂಡ್ವು ಅಂತ ಜನ ಪ್ರಶ್ನೆ ಕೇಳ್ತಾ ಇರೋದು. ಹೆಂಗೆ ಹೊಸದಾಗಿ ಉಟ್ಕೊಳ್ಳೋಕ್ಕೆ ಸಾಧ್ಯ? ಇತಿಹಾಸದಲ್ಲೇ ಯಾವತ್ತೂ ಇಲ್ಲದೆ ಇರೋ 131 ಜಾತಿಗಳು 2015ರಿಂದ 2025 ಮಧ್ಯದಲ್ಲಿ ಹುಟ್ಕೊಂಡ್ವಾ? ಕ್ರಿಶ್ಚಿಯನ್ ಜಾತಿಗಳು, ಆರ್ಯ ದ್ರಾವಿಡ ಕ್ರಿಶ್ಚಿಯನ್ ಅಂತೆ, ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂತೆ, ಆರ್ಯ ವೈಶ್ಯ ಶಟ್ರು ಕ್ರಿಶ್ಚಿಯನ್ ಅಂತೆ, ಅಂಥವು 46 ಎಲ್ಲಿಂದ ಬಂದ್ವಿವು ಅಂತ. ಯಾರ ಮನವಿಯ ಮೇರೆಗೆ, ಯಾರ ಸೂಚನೆಯ ಮೇರೆಗೆ, ಯಾರ ಜೊತೆಗೆ ಸಮಾಲೋಚನೆ ನಡೆಸಿ ಇವುಗಳನ್ನು ಸೇರಿಸಿದಿರಿ? ಸಮಾಲೋಚನೆಗಳು ನಡೆದಿಲ್ವಲ್ಲ. ಇದೆಲ್ಲವನ್ನು ಬಗೆಹರಿಸಿ ಆಮೇಲೆ ಮಾಡೋಣ ಅಂತ 5 ಸದಸ್ಯರ ಪೈಕಿ 3 ಜನ ಸದಸ್ಯರು ಹೇಳ್ತಾ ಇದ್ದಾರಂತೆ. ಮಧುಸೂದನ್ ನಾಯಕ್ ಅವರಿಗೆ ಆ ರೀತಿಯ ವಾದಗಳು ಸಿಟ್ಟು ತರಿಸ್ತಾ ಇದ್ದಾವೆ, ಬೇಜಾರು ಮಾಡ್ತಾ ಇದ್ದಾರೆ. ನಿನ್ನೆ 3 ಸಲ ಅಂದ್ರಂತವ್ರು, ಹಿಂಗೆ ಆದ್ರೆ ನಾನು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ, ಹಿಂಗೆ ಆದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಅಂತ. ಈ ಗೊಂದಲಗಳ ಪೈಕಿ ಅತಿ ಹೆಚ್ಚು ಗೊಂದಲ ಇರೋದು ಲಿಂಗಾಯತ ಸಮುದಾಯದಲ್ಲಿ.